ಆತನಿಗೆ ಊರು ಹೋಗು ಕಾಡು ಬಾ ಅನ್ನುವ ವಯಸ್ಸು. ಆದ್ರೆ ಕಾಮದ ಹುಚ್ಚಿಗೆ ಬಿದ್ದವ ಆಸ್ತಿ ಮಾರಾಟ ಮಾಡಿ ಮಸ್ತಿ ಮಾಡೋದಕ್ಕೆ ಶುರು ಮಾಡಿದ್ದ. ಇದರಿಂದ ರೊಚ್ಚಿಗೆದ್ದ ಮಗ ಅಪ್ಪನಿಗೆ ಚಟ್ಟ ಕಟ್ಟಿದ್ದಾನೆ. ಮುಪ್ಪಿನ ವಯಸ್ಸಲ್ಲೂ ಉಪ್ಪರಿಗೆ ಕೇರ್ತಿದ್ದ ಮುದುಕಪ್ಪ. ಎಳೆ ವಯಸ್ಸಿನ ಹುಡುಗೀರ ಜೊತೆ ಹಂಪಣ್ಣನ ಹಂಗಾಮ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅನ್ನೋ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಈತನಿಗೆ ಕಾಡು ಬಾ ನಾಡು ಹೋಗು ಅನ್ನೋ ವಯಸ್ಸು. ಮೊಮ್ಮಗಳ ಜೊತೆ ಆಟ ಆಡಿಕೊಂಡಿರಬೇಕಿದ್ದವ ಪ್ರಾಯದ ಹುಡುಗೀರ ಜೊತೆ ಪಲ್ಲಂಗದಾಟದಲ್ಲಿ ಮೈಮರೀತಿದ್ದ. ಮದನ ಮೋಹಿನಿಯರ ಪಾಲಿನ ಮನದರಸನಾಗಿದ್ದವ. ಇಳಿ ವಯಸ್ಸಲ್ಲೂ ಮದವೇರಿದ ಮದನ ಕಾಮರಾಜನಾಗಿದ್ದ. ಇದೀಗ ಇದೇ ಈತನ ಜೀವಕ್ಕೆ ಕುತ್ತು ತಂದಿದೆ. ಅಪ್ಪನ ಚಪಲದಾಟ ನೋಡಿ ನೋಡಿ ಸುಸ್ತಾಗಿ ಹೋದ ಮಗ ಸುಪಾರಿ ಕೊಟ್ಟು ಹೆಣ ಉರುಳಿಸಿದ್ದಾನೆ. ಈತನ ಹೆಸರು ಹಂಪಣ್ಣ ಸಜ್ಜನ್ ಅಂತ. ಏನಿಲ್ಲ ಅಂದ್ರೂ ವಯಸ್ಸು 70 ದಾಟಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೋನಾಳು ಗ್ರಾಮದ ಈತನಿಗೆ ಕಾಮದ ಹುಚ್ಚು ತಲೆಗೇರಿತ್ತು. ವಯಸ್ಸಲ್ಲದ ವಯಸ್ಸಲ್ಲಿ ಪ್ರಾಯದ ಹುಡುಗಿಯರ ಜೊತೆ ಮೋಜು ಮಸ್ತಿ ಮಾಡಿಕೊಂಡು ಬಿಂದಾಸ್ ಲೈಫ್ ನಡೆಸ್ತಿದ್ದ. ಇದು ಮಕ್ಕಳು ಮೊಮ್ಮಕ್ಕಳ ತಲೆ ಕೆಡಿಸಿತ್ತು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಎಟ್ಟೆ ಬುದ್ಧಿ ಹೇಳಿದ್ರು ಹಂಪಣ್ಣ ಮಾತ್ರ ಡೋಂಟ್ ಕೇರ್ ಅಂತಿದ್ದ. ಇರೋದೊಂದು ಜೀವನ, ಇದ್ದಷ್ಟು ದಿನ ಮಜಾ ಉಡಾಯಿಸಬೇಕು ಅಂದುಕೊಂಡಿದ್ರೋ ಏನೋ ಗೊತ್ತಿಲ್ಲ. ಆಸ್ತಿ ಮಾರಾಟ ಮಾಡೋದು, ಅದರಲ್ಲಿ ಬಂದ ಕಾಸಲ್ಲಿ ಹೆಣ್ಣು ಮಗಳ ಜೊತೆ ಪಲ್ಲಂಗ ಏರೋದು, ಇದೇ ಇವನ ಜೀವನ ಆಗಿತ್ತು. ಮನೆಯಲ್ಲಿ ಒಳ್ಳೆ ಸ್ಥಿತಿವಂತರೇ ಆಗಿದ್ರಿಂದ 49 ಎಕರೆ ಆಸ್ತಿ ಒಡೆಯನಾಗಿದ್ದ. ಆದ್ರೆ ಈ ಆಸ್ತಿಯಲ್ಲಿ ಮಕ್ಕಳಿಗೆ ಕೊಟ್ಟಿದ್ದು ಬರೀ 20 ಎಕರೆ ಅಷ್ಟೇ. ಉಳಿದ ಆಸ್ತಿಯನ್ನ ತನ್ನ ಬಳಿಯೇ ಇಟ್ಕೊಂಡಿದ್ದವ ಒಂದೊಂದೇ ಎಕರೆ ಮಾರಾಟ ಮಾಡಿ ಮಜಾ ಉಡಾಯಿಸ್ತಿದ್ದ. ಅಪ್ಪನ ಪೋಲಿ ಆಟಕ್ಕೆ ಬೇಸತ್ತ ಮಕ್ಕಳು ಬೇರೆ ಮನೆ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ಹೆಣ್ಮಕ್ಳ ಒಂದು ವೀಕ್ನೆಸ್ ಬಹಳಷ್ಟು ಇತ್ತು. ಅವರು ಒಂದಿಬ್ರು ಬೇರೆ ಊರಿನ ಹೆಣ್ಮಕ್ಳ ಜೊತೆ ಅಕ್ರಮ ಸಂಬಂಧದಲ್ಲಿರೋದು ಮತ್ತು ಅವರ ಫೋನ್ ರೆಕಾರ್ಡ್ಸ್ ಮೂಲಕ ಬೆಳಕಿಗೆ ಬಂದಿದೆ. ಮತ್ತು ಅವರ ವಾಟ್ಸಾಪ್ ಚಾಟ್ಸು ಮತ್ತು ಇದೆಲ್ಲ ನೋಡಿದಾಗ ನಮಗೆ ಭಾಳಷ್ಟು ಶಾಕಿಂಗ್ ಡೀಟೇಲ್ಸ್ ಗೊತ್ತಾಗಿದೆ. 49 ಎಕರೆ ಆಸ್ತಿಯಲ್ಲಿ ಸರಿಯಾಗಿ ಪಾಲು ಕೊಟ್ಟಿಲ್ಲ ಅನ್ನೋದು ಮಕ್ಕಳ ಪಿತ್ತ ನೆತ್ತಿಗೇರಿಸಿತ್ತು. ಅದರಲ್ಲೂ ಅರ್ಧಕ್ಕರ್ಧ ಆಸ್ತಿ ಇಟ್ಕೊಂಡು ಮಜಾ ಉಡಾಯಿಸ್ತಿದ್ದಾನಲ್ಲ ಅನ್ನೋದು ಮಕ್ಕಳನ್ನ ಚಿಂತೆಗೆ ದೂಡಿತ್ತು. ಹೀಗೆ ಬಿಟ್ರೆ ಇರೋ ಆಸ್ತಿಯೂ ಉಳಿಯಲ್ಲ ಅಂತ ಚಟ್ಟಾಕಟ್ಟು ಪ್ಲಾನ್ ಮಾಡಿದ್ದಾರೆ. ಹಂಪಣ್ಣನ ಮಗ ನರಸಾರೆಡ್ಡಿ ಆಂಧ್ರ ಮೂಲದ ಸುಪಾರಿ ಕಿಲ್ಲರ್ಸ್ಗೆ 2.5 ಲಕ್ಷ ಕೊಟ್ಟು ಡೀಲ್ ಕುದುರಿಸಿದ್ದ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದ ಹಂತಕರು ಜಮೀನಿನಲ್ಲಿ ಮಲಗಿದ್ದ ಹಂಪಣ್ಣನ ರಕ್ತದ ಕೋಡಿ ಹರಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಇಳಿಯುತ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ. ಅಪ್ಪನ ಕೊಲೆಗೆ ಮಗನೇ ಸುಪಾರಿ ಕೊಟ್ಟಿದ್ದು ಬಯಲಾಗಿದೆ. ಮಗ ರೆಡ್ಡಪ್ಪ ಅಲಿಯಾಸ್ ನರಸರೆಡ್ಡಿ ಅಂತ ಹೇಳಿ ಎರಡನೇ ಮಗ. ಸೊ ಅವರು ಒಂದು 2.5 ಲಕ್ಷ ರೂಪಾಯಿ ಕೊಟ್ಟು ಆಂಧ್ರದವರು ಏನು ಈ ಕಾಟನ್ ಹಾರ್ವೆಸ್ಟ್ ಮಾಡಲಿಕ್ಕೆ ಬರುವಂಥ ಲೇಬರರ್ಸ್ ಅವ್ರ ಕೈಲಿ ಈ ಒಂದು ಹತ್ಯೆ ಮಾಡಿಸಿರೋದು ನಮ್ಮ ತನಿಖೆ ಮೂಲಕ ಗೊತ್ತಾಗುತ್ತೆ. ಒಟ್ಟಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಪೋಲಿ ಆಟ ಆಡ್ತಿದ್ದವ ಮಗನ ಕೈಯಲ್ಲದೆ ದುರಂತ ಅಂತ್ಯ ಕಂಡಿದ್ದಾನೆ. ನಮ್ಮ ಆಸ್ತಿಯಲ್ಲ ಕಂಡೂರ ಪಾಲಾಗ್ತಿದೆ ಅಂತ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನೇ ಅಪ್ಪನ ಹೆಣ ಉರುಳಿಸಿದ್ದಾನೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಉಪಚುನಾವಣೆಯ ಸಮರ ಶುರುವಾಗಿದೆ. 2 ಕ್ಷೇತ್ರ ಗೆಲ್ಲುವುದಕ್ಕೆ ಎರಡೂ ಪಕ್ಷಗಳು ರಣತಂತ್ರವನ್ನು ರೂಪಿಸ್ತಾ ಇದ್ದು ಕಾಂಗ್ರೆಸ್ ಪಾಲಿಗೆ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟಾಗಿದೆ. ದಾವಣಗೆರೆಯಲ್ಲಿ ಬಿ ಫಾರ್ಮ್ ಇಲ್ಲದೆ ಅಭ್ಯರ್ಥಿಗಳ ನಾಮಪತ್ರ. ಸಮರ್ಥ ಬೆನ್ನಲ್ಲೇ ಅಖಾಡಕ್ಕಿಳಿದ ಮುಸ್ಲಿಂ ಅಭ್ಯರ್ಥಿ.
ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈನಲ್ ಮಾಡುವ ಕಸರತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿದ್ರೆ, ಅತ್ತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸುವ ಮೂಲಕ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತಾಡಿ, ಕ್ಷೇತ್ರದಲ್ಲಿ 6 ತಿಂಗಳಿಂದ ಓಡಾಡಿದ್ದೇನೆ, ಜನರ ವಿಶ್ವಾಸ ಗಳಿಸಿದ್ದೇನೆ, ಪಕ್ಷದ ಟಿಕೆಟ್ ಸಿಗುವ ವಿಶ್ವಾಸವಿದ್ದು ಗೆದ್ದೇ ಗೆಲ್ಲುತ್ತೇನೆ ಎಂದಿದ್ದಾರೆ. ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಅದು ಅಲ್ಲದೆ ಶಾಮನೂರು ಶಿವಶಂಕರಪ್ಪ ನನ್ನ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಎಂದು ಭರವಸೆ ನೀಡಿದ್ದರು. ಅದರಂತೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ನೀಡಬೇಕು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಇದೀಗ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಮುಸ್ಲಿಂ ಅಭ್ಯರ್ಥಿಯೊಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ, ಹೀಗಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದಿದ್ದಾರೆ. ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಂ ಸಿಗ್ತೈತಿ, ಮೈನಾರ್ಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಸೋಮವಾರ ದಿವಸ ಎಲ್ಲ ಧರ್ಮದವ್ರಿಗೆ ಕರೆದು ನಾವೆಲ್ಲ ಕಳ್ಳು ಬಳ್ಳಿ ಸೇರಿ ಎಲ್ಲ ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಂದರು, ಶಿಷ್ಯಂದರು ಸೇರಿ ನಾವೇನೋ ಒಂದು ಒಳ್ಳೆಯ ಊರಿಗೆ ಒಳ್ಳೇದೇನಾಗ್ತೈತೆ ಆ ತೀರ್ಮಾನ ತಗೊಂಡು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ 2 ಕ್ಷೇತ್ರಗಳ ಬಗ್ಗೆ ಸಭೆ ಮಾಡಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅಭಿಷೇಕ್ ದತ್ ಹಾಜರಾಗಿದ್ರು. ಕೆಪಿಸಿಸಿ ನಡೆಸಿದ ಸರ್ವೆ ರಿಪೋರ್ಟ್ ಆಧರಿಸಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸಿಗುತ್ತದೆ ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲಿಂದ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ತೆರಳಿದ ಸುರ್ಜೇವಾಲಾ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಸಿಎಂ ಡಿಸಿಎಂ ಸಭೆಗೂ ಮುನ್ನ ಭಾರೀ ಲಾಬಿ. ಏರ್ಪೋರ್ಟ್ನಿಂದ ಜೊತೆಗೆ ಬಂದ ಖಂಡ್ರೆ. ಕೆಪಿಸಿಸಿ ಸಭೆಗೂ ಮುನ್ನ ಸುರ್ಜೇವಾಲಾ ಸಿಎಂ ಡಿಸಿಎಂ ಜೊತೆಗೆ ಸಭೆ ನಡೆಸಿದ್ರು. ಆ ಸಭೆಗೂ ಮೊದಲೇ ಸಮರ್ಥ್ ಪರವಾಗಿ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಸಿರೋ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಸಮರ್ಥ್ ಪರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಬ್ಯಾಟಿಂಗ್ ಮಾಡಿದ್ದು, ಏರ್ಪೋರ್ಟ್ನಿಂದ ಸುರ್ಜೇವಾಲಾ ಜೊತೆಗೆ ಬರುವಾಗ ಈಶ್ವರ್ ಖಂಡ್ರೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಜನ ಯಾರಿಗೆ ಇವತ್ತು ಲೈಕ್ ಮಾಡ್ತಾರೆ, ಯಾರಿಗೆ ಅವರು ಬಯಸ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು, ಅವರಿಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತದೆ. ಈ ನಡುವೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಇಂದು ಶುಭ ದಿನ ಎನ್ನುವ ಕಾರಣಕ್ಕೆ 5 ಮುಖಂಡರ ಜೊತೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪತ್ನಿ ಸಮೇತರಾಗಿ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಗೊಂದಲ ಕಗ್ಗಂಟಾಗಿ ಪರಿಣಮಿಸಿದ್ದು, ಹೈಕಮಾಂಡ್ ಒಮ್ಮತದ ನಿರ್ಧಾರ ಮಾಡುತ್ತಾ ಅಥವಾ ಟಿಕೆಟ್ ಘೋಷಣೆಯಾದ ಬಳಿಕ ನಾಯಕರನ್ನ ಸಮಾಧಾನ ಮಾಡುವ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಮಲ್ಲಿಕಾರ್ಜುನ್ ಸಭೆಯಿಂದ ದೂರ ಉಳಿದಿರುವುದು ಕುತೂಹಲ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೀತಿರುವಂತಹ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ತೈಲ ಘಟಕಗಳೆಲ್ಲ ಹೊತ್ತಿ ಉರಿಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಭಾರತಕ್ಕೂ ಪೆಟ್ರೋಲ್ ಏರಿಕೆ ಬಾಂಬ್ ಬಿದ್ದಿದೆ. ಅಮೆರಿಕದ F-35 ಟಾರ್ಗೆಟ್ಗೆ ಪ್ರತೀಕಾರ. ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ನೈನಿ ಫಿನಿಶ್. ಯುದ್ಧ ಆರಂಭವಾಗಿ 3ನೇ ವಾರ. ಮಧ್ಯಪ್ರಾಚ್ಯದ ಆಗಸದಲ್ಲಿ ಯುದ್ಧ ವಿಮಾನಗಳ ಭೋರ್ಗರೆತ ಮತ್ತಷ್ಟು ಹೆಚ್ಚಾಗಿದೆ. ಖುದ್ದು ಟ್ರಂಪ್ ಕೂಡ ನಿರೀಕ್ಷಿಸದಷ್ಟರ ಮಟ್ಟಿಗೆ ಇರಾನ್ ತಿರುಗೇಟು ಕೊಡ್ತಿದೆ. ಇದಕ್ಕೆ ನಿದರ್ಶನವೆಂಬಂತೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ಗೆ ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ.
ಇರಾನ್ ದಾಳಿಯಿಂದಾಗಿ ಅಮೆರಿಕದ ವಾಯುಸೇನೆಯ ಬೆನ್ನೆಲುಬು ಎಂದೇ ಕರೆಯಲ್ಪಡುವ ಬರೋಬ್ಬರಿ 1,000 ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ. ಆದರೆ ಅದರಲ್ಲಿದ್ದ ಸೈನಿಕರು ಬಚಾವಾಗಿದ್ದಾರೆ. ಇದರಿಂದ ಮತ್ತಷ್ಟು ಕೆರಳಿದ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಇದಕ್ಕೆ ಪ್ರತಿಯಾಗಿ ಇರಾನ್ನ ಮತ್ತೊಂದು ದೊಡ್ಡ ತಲೆಯನ್ನೇ ತೆಗೆದಿದೆ. ಬೆಳಿಗ್ಗೆಯಷ್ಟೇ ಇಸ್ರೇಲ್ ನಿರ್ನಾಮ ಮಾಡ್ತೀವಿ, ಟ್ರಂಪ್ ತಲೆ ತೆಗಿತೀವಿ ಅಂತ ಗುಡುಗಿದ್ದ IRGC ವಕ್ತಾರ ಹಾಗೂ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿಯನ್ನ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹುಡುಕಿ ಕೊಂದು ಹಾಕಲಾಗಿದೆ. ಕಳೆದ 3 ದಿನಗಳ ಅಂತರದಲ್ಲಿ ಅಂದ್ರೆ ನೈನಿ ಹತ್ಯೆ 4ನೇ ಬಹುಮುಖ್ಯ ಟಾರ್ಗೆಟ್ ಆಗಿದೆ. ಮೊನ್ನೆಯಷ್ಟೇ IRGC ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನ ಹುಡುಕಿ ಕೊಲ್ಲಲಾಗಿತ್ತು. ನಂತರ IRGC ಕಮಾಂಡರ್ ಖಾಸೆಂ ಸುಲೇಮಾನಿ ಹಾಗೂ ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನ ಹೊಡೆದುರುಳಿಸಲಾಗಿತ್ತು. ಈ ಬೆನ್ನಲ್ಲೇ ಇದೀಗ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡೋ ಮೂಲಕ ಪ್ರಮುಖ ನಾಯಕರನ್ನ ಹೊಡೆದುರುಳಿಸಿದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತೆರಿಗೆ, ಜಲಸಂಧಿ ರಕ್ಷಣೆಗೆ USS ಟ್ರಿಪೋಲಿ ಎಂಟ್ರಿ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆಯಿಂದಾಗಿ ಜಗತ್ತಿನ ಆರ್ಥಿಕತೆಯ ಕುತ್ತಿಗೆ ಕಟ್ಟಿದಂತಾಗಿದೆ. ಹೀಗಿದ್ರೂ ಇರಾನ್ ಮಾತ್ರ ಜಲಸಂಧಿಯಲ್ಲಿ ಯಾವುದೇ ರೀತಿಯಲ್ಲೂ ರಾಜಿಗೆ ಸಿದ್ಧವಿಲ್ಲ. ಭಾರತ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಇರಾನ್ ಹರ್ಮುಜ್ ಬಳಕೆಗೆ ಟ್ಯಾಕ್ಸ್ ವಿಧಿಸಲು ಚಿಂತನೆ ನಡೆಸಿದೆ. ಈ ಮೂಲಕ ಯುದ್ಧದಿಂದಾಗಿರೋ ನಷ್ಟವನ್ನ ಇತರೆ ರಾಷ್ಟ್ರಗಳಿಂದ ತೆರಿಗೆ ರೂಪದಲ್ಲಿ ವಸೂಲಿಗೆ ಮುಂದಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಹರ್ಮುಜ್ ಜಲಸಂಧಿಯನ್ನೇ ತಮ್ಮ ವಶಕ್ಕೆ ಪಡೆಯುವುದಾಗಿ ಘೋಷಿಸಿದ್ದಾರೆ. ಜಲಸಂಧಿ ರಕ್ಷಣೆಗಾಗಿ USS ಟ್ರಿಪೋಲಿ ಯುದ್ಧ ನೌಕೆ ಆಗಮಿಸುತ್ತಿದ್ದು 2,000ಕ್ಕೂ ಹೆಚ್ಚು ಸೈನಿಕರು ಜೊತೆಗಿದ್ದಾರೆ. ಹೀಗಾಗಿ ಹರ್ಮುಜ್ ಜಲಸಂಧಿಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಇದೀಗ ಜಾಗತಿಕ ದೇಶಗಳು ಮಧ್ಯಪ್ರಾಚ್ಯ ಯುದ್ಧದ ಕೊನೆಗೂ ಅಲರ್ಟ್ ಆದಂತೆ ಕಾಣುತ್ತಿದೆ. ಒಂದೆಡೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ತೈಲ ಘಟಕಗಳು ಹೊತ್ತಿ ಉರಿಯುತ್ತಿದ್ರೆ, ಮತ್ತೊಂದೆಡೆ ಹರ್ಮುಜ್ ಜಲಸಂಧಿಯಲ್ಲಿನ ಉದ್ವಿಗ್ನತೆ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಎಬ್ಬಿಸಿದೆ. ಇದರಿಂದಾಗಿ ತೈಲ ಬೆಲೆಯ ಶಾಕ್ ಎದುರಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತ LPG ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನಾಗಾಲೋಟದಲ್ಲಿ ಓಡುತ್ತಿದೆ. ಸದ್ಯ ಬ್ಯಾರೆಲ್ ಕಚ್ಚಾ ತೈಲ $100 ದಾಟಿದ್ದು ಗರಿಷ್ಠ $120 ಸಮೀಪಿಸಿದೆ. ಹೀಗಾಗಿ ಇದರ ನೇರ ಎಫೆಕ್ಟ್ ದೇಶದ ಜನರ ಮೇಲೆ ಬಿದ್ದಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನು ₹2 ಹೆಚ್ಚಳ ಮಾಡಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಗಳು ಬೆಲೆ ಹೆಚ್ಚಳ ಮಾಡಿವೆ. ಹೀಗಾಗಿ ಯುದ್ಧದ ಭೀಕರತೆ ಇಡೀ ವಿಶ್ವವನ್ನೇ ನಿದ್ದೆಗೆಡಿಸಿದ್ದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆಯದ್ದು ಬಾಳಿ ಬದುಕಬೇಕಿದ್ದ ವಯಸ್ಸು. ಇತ್ತೀಚೆಗಷ್ಟೇ ಪದವಿ ಮುಗಿಸಿದ್ದವಳು ದೊಡ್ಡ ಕನಸನ್ನ ಕಂಡಿದ್ಲು. ಪಶು ವೈದ್ಯೆಯಾಗಿ ಕೆಲಸ ಶುರು ಮಾಡ್ತಿದ್ದವಳ ಬಾಳಲ್ಲಿ ವಿಧಿಯು ಚೆಲ್ಲಾಟವಾಡಿದೆ. ಈ ಹೆಣ್ಮಗಳಿಗೆ ಸಾಯೋ ವಯಸ್ಸೇನಲ್ಲ, ಜೀವನದಲ್ಲಿ ಹೇಳ್ಕೊಳ್ಳುವಂತಹ ಕಷ್ಟಗಳು ಇರಲಿಲ್ಲ. ಅಂದ್ಕೊಂಡಿದ್ದೆಲ್ಲ ಕಣ್ಮುಂದೆ ಸಿಕ್ಕಿತ್ತು. ತಾನು ಇಷ್ಟಪಟ್ಟಿದ್ದ ಕೆಲಸವೇ ಒಲಿದು ಬಂದಿತ್ತು. ಒಳ್ಳೆಯ ಪಶುವೈದ್ಯ ಆಗಬೇಕು ಅಂದ್ಕೊಂಡಿದ್ದವಳು ಶಿವಮೊಗ್ಗದಲ್ಲಿ ತರಬೇತಿ ಪಡಿತಾ ಇದ್ಲು. ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದವಳ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. ನೀರಾನೆಯ ಟೆಸ್ಟಿಂಗಿಗೆ ಅಂತ ಹೋದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಈ ಹೆಣ್ಮಗಳ ಹೆಸರು ಸಮೀಕ್ಷಾ ರೆಡ್ಡಿ ಅಂತ. ಬೆಂಗಳೂರು ಮೂಲದ ನಿವಾಸಿ. ಶಿವಮೊಗ್ಗದ ತ್ಯಾವರೆಕೊಪ್ಪದ ಹುಲಿ ಸಿಂಹ ಧಾಮದಲ್ಲಿ ಟ್ರೈನಿಂಗ್ ಪಡಿತಾ ಇದ್ಲು. ಕಳೆದ ತಿಂಗಳಷ್ಟೇ ಕರ್ತವ್ಯಕ್ಕೆ ಹಾಜರಾಗಿದ್ದವಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ಲು. ನಿನ್ನೆ ರಾತ್ರಿ ಗರ್ಭಿಣಿ ನೀರಾನಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ತಾಪಮಾನ ಪರೀಕ್ಷೆ ಮಾಡಲು ಹೋಗಿದ್ರು. ಸ್ಕ್ಯಾನಿಂಗ್ ಎಲ್ಲ ಮುಗಿದಿತ್ತು. ಇನ್ನೇನು ವಾಪಸ್ ಬರಬೇಕು ಅನ್ನೋ ಹೊತ್ತಲ್ಲಿ ದಾಳಿ ಮಾಡಿದೆ. ಗಂಭೀರವಾಗಿ ಗಾಯಗೊಂಡ ಸಮೀಕ್ಷಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ರೆಸ್ಕ್ಯೂ ಅನಿಮಲ್ದು ಎಲ್ಲ ಸ್ವಲ್ಪ ಚಿಕಿತ್ಸೆ ಎಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇಂಟರ್ವ್ಯೂಲು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅದಕ್ಕೋಸ್ಕರ ಅವರು ಇಂಟರ್ವ್ಯೂಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ಶಿ ವಾಸ್ ಅ ಟ್ರೈನಿ. 1.5 ಮಂತ್ ಆಗಿದೆ ಇಲ್ಲಿ ಬಂದು. 1.5 ಮಂತಲ್ಲಿ ಅವಳು ನಂಗೆ ಬಿಟ್ಟರು ಹಿಪ್ಪೋಪೊಟಮಸ್ ಹತ್ರ ಅಂತ ಅದು ಅರ್ಥ ಆಗ್ತಿಲ್ಲ. 2-3 ಡೇಸಿಂದ ಮಲಗಿತ್ತು ಅಂತೇಳಿ ಟೆಂಪ್ರೇಚರ್ ತೊಗೊಳಕ್ಕೆ ಹೋಗಿದ್ದಾಳೆ.
ಬೈಟ್ ಮಾಡಿದೆ. ಸಮೀಕ್ಷಾ ರೆಡ್ಡಿಯ ಸಾವು ಈಗ ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ SOPಯನ್ನ ಯಾರೊಬ್ರು ಪಾಲಿಸಿಲ್ಲ. ನಿಯಮದ ಪ್ರಕಾರ ಅಪಾಯಕಾರಿ ಪ್ರಾಣಿಗಳಿರುವ ಜಾಗಕ್ಕೆ ಯಾರೂ ಹೋಗುವಂತಿಲ್ಲ. ಒಂದ್ ವೇಳೆ ಹೋದ್ರೂ ಅರಣ್ಯ ಇಲಾಖೆ ಹಾಗೂ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಇರಬೇಕು. ಆದ್ರಿಲ್ಲಿ ಇದ್ಯಾವುದೇ ನಿಯಮಗಳು ಪಾಲನೆ ಆಗಿಲ್ಲ. ದುರಂತ ಅಂದ್ರೆ ಇಷ್ಟು ದೊಡ್ಡ ಹುಲಿ ಸಿಂಹಧಾಮದಲ್ಲಿ ಕಾಯಂ ಪಶುವೈದ್ಯಾಧಿಕಾರಿ ಇಲ್ಲ. ಈ ಬಗ್ಗೆ ಸಫಾರಿಯ ಪಶುವೈದ್ಯಾಧಿಕಾರಿಗಳನ್ನ ಕೇಳಿದ್ರೆ ಹೇಳೋದೇ ಬೇರೆ. ಇಪ್ಪೋ 5 ದಿನದಿಂದ ಊಟ ಬಿಟ್ಟಿತ್ತು. ಅದು ನಾನು ನಾರ್ಮಲ್ ಅಂತ ಕೂಡ ಹೇಳಿದ್ದೆ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಮರಿ ಹಾಕುವಂಥ ಸಂದರ್ಭದಲ್ಲಿ ಊಟ ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತಲೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಪ್ಪೋ ಇಳಿದಿದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಯಾವಾಗ ಡಾಕ್ಟರ್ ಸಮೀಕ್ಷಾಳ ಸಾವಿನ ಸುದ್ದಿ ಹೊರಬಿತ್ತು, ಶಿವಮೊಗ್ಗ ಪಶುವೈದ್ಯರ ಸಂಘ ಘಟನೆ ಖಂಡಿಸಿದೆ. ಇಂತಹ ಜಾಗಕ್ಕೆ ತರಬೇತಿಯಲ್ಲಿರೋ ವೈದ್ಯರನ್ನೇಕೆ ಕಳಿಸಬೇಕಿತ್ತು ಅಂತ ಪಶುವೈದ್ಯರ ಸಂಘದ ಅಧ್ಯಕ್ಷ ಕೆಂಡೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಪೋಪೊಟಾಮಸ್ ಅಟ್ಯಾಕ್ ಮಾಡಿ ಅವರ ಡೆತ್ ಆಗಿದೆ. ಇದನ್ನೆಲ್ಲ ತಿಳಿದು ನಾವಿಲ್ಲಿ ಬಂದು ನೋಡಿದಾಗ ನಮಗೆ ಈ ವೈಲ್ಡ್ ಲೈಫಲ್ಲಿ ಇದು ಮೊದಲನೇದಲ್ಲ. ಡಾಕ್ಟರ್ ವಿನಯ್ ಅವರು ಆನೆ ತುಳಿತಕ್ಕೆ ಒಳಗಾಗಿ ನೋಡಿದ್ದು ನಮಗೆ ಬಹಳ ಧೃತಿಗೆಡಿಸಿತ್ತು. ಈ ಕೂಡಲೇ ಕೆಲವೇ ದಿನಗಳಲ್ಲಿ ಮತ್ತೊಂದು ಈ ಥರ ಇನ್ಸಿಡೆನ್ಸ್ ಆಗಿ ಡಾಕ್ಟರ್ ಡೆತ್ ಆಗಿದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ನಮಗಿರೋ ಈಗ ತೊಂದರೆಗಳು. ಒಟ್ನಲ್ಲಿ ಸುಂದರ ಭವಿಷ್ಯದ ಕನಸು ಕಂಡವಳು ಈ ರೀತಿಯ ಸಾವು ಕಂಡಿದ್ದು ಮಾತ್ರ ದುರಂತ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. 12 ವರ್ಷದ ಹಿಂದೆ ಜಾತಿ ವಿಷಯಕ್ಕೆ ಹೊತ್ತಿ ಉರಿದ ಊರಲ್ಲೀಗ ಸಮಾನತೆಯ ಪ್ರೀತಿ ಚಿಗುರೊಡೆದಿದೆ. ಅಸ್ಪೃಶ್ಯತೆಯ ಬೆಂಕಿಗೆ ಬೆಂದು ಹೋದವರೆಲ್ಲ ಈಗ ಒಂದಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಜಾತಿ ಭೇದ ಮರೆತು ಬಹಳ ಸಂತೋಷದಿಂದ ನಾವೆಲ್ಲರೂ ಒಂದಾಗಿ ಇವತ್ತಿನ ಹಬ್ಬವನ್ನ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರೀತಿ ವಿಶ್ವಾಸದಿಂದ ಬಣ್ಣವನ್ನು ಆಡಿ ಈ ಒಂದು ವಿಜೃಂಭಣೆಯ ಹಬ್ಬವನ್ನು ಆಚರಿಸುತ್ತೇವೆ. ಆರ್ಥಿಕ ಶುಭಾಶಯಗಳ ಜೊತೆಗೆ ಹ್ಯಾಪಿ ಹೋಳಿ. ಜನರ ಮನಸ್ಥಿತಿ ಬದಲಾದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಈ ಗ್ರಾಮನೇ ಸಾಕ್ಷಿ. ಯಾಕಂದ್ರೆ 2014ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ದಲಿತರ ಗುಡಿಸಲುಗಳಿಗೆ ಬೆಂಕಿ ಹಚ್ಚುವ ಮಟ್ಟಕ್ಕೆ ಹೋಗಿತ್ತು. ಅಸ್ಪೃಶ್ಯತೆಯ ಅಟ್ಟಹಾಸ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಹೀಗಾಗಿ ಬರೋಬ್ಬರಿ 10 ವರ್ಷದ ನಂತರ ಹೊರಬಿದ್ದಿದ್ದ ತೀರ್ಪು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಯಾಕಂದ್ರೆ ದಲಿತರ ಗುಡಿಸಲಿಗೆ ಬೆಂಕಿ ಇಟ್ಟ 101 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ನೀಡಿತ್ತು. ಇನ್ನೇನು ಇವರ ಬದುಕು ಮುಗ್ದೇ ಹೋಯಿತು ಅನ್ನೋ ಹೊತ್ತಲ್ಲಿ ಧಾರವಾಡ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ದಾರೆ. ಅವತ್ತು ಬೆಂಕಿ ಇಟ್ಟವರು, ಗುಡಿಸಲನ್ನ ಕಳ್ಕೊಂಡು ಕಣ್ಣೀರಿಟ್ಟವರೆಲ್ಲರೂ ಕೂಡ ಈಗ ಒಂದಾಗಿದ್ದಾರೆ. ಜಾತಿಯ ಸಂಕೋಲೆಯನ್ನೇ ಕಳಚಿಟ್ಟು ಯುಗಾದಿ ಹಬ್ಬದಲ್ಲಿ ಬಣ್ಣದ ಕುಳಿಯಾಡಿದ್ದಾರೆ. ದ್ವೇಷದ ಜ್ವಾಲೆ ಹೊತ್ತಿಯುರಿದ ಜಾಗದಲ್ಲೀಗ ಪ್ರೀತಿಯ ಚಿಗುರೊಡೆದಿದೆ. ಕಳೆದ ತಿಂಗಳು ಊರಿನವರೆಲ್ಲ ಸೇರ್ಕೊಂಡು ದುರ್ಗಾದೇವಿ ಜಾತ್ರೆ ಮಾಡಿದ್ರು. ಈಗ ಯುಗಾದಿ ಹಬ್ಬದ ಬಣ್ಣದೋಕುಳಿಯಲ್ಲಿ ಮಿಂದೆದ್ದಿದ್ದಾರೆ. ಗ್ರಾಮದ ಎಲ್ಲ ಯುವಕರು, ಗುರು ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಬಣ್ಣ ಆಡುವ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೆಯಿತು. ಪ್ರೀತಿ ವಿಶ್ವಾಸದಿಂದ ಬಣ್ಣವನ್ನು ಆಡಿ ಈ ಒಂದು ವಿಜೃಂಭಣೆಯ ಹಬ್ಬವನ್ನು ಆಚರಿಸುವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಾತಿಯನ್ನು ಜಂತುವನ್ನ ಕಿತ್ತೆಸೆದಿರೋ ಜನರು ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರುತ್ತಿದ್ದಾರೆ. ಕೋರ್ಟು ಕಚೇರಿ ಅಂತ ಅಲೆದಾಡಿದವರು ಈಗ ಒಟ್ಟಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಬದಲಾವಣೆ ಅಂದ್ರೆ ಇದೇ ಅಲ್ವಾ? ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಟ್ರಾಫಿಕ್ ಕಂಟ್ರೋಲರ್ ಆಫೀಸ್ಗೆ ಗುದ್ದಿದ ಬಿಎಂಟಿಸಿ ಇವಿ ಬಸ್. ಪೀಣ್ಯ ಡಿಪೋದಲ್ಲಿ ಘಟನೆ. ಚಾಲಕರಿಲ್ಲದೆ ಹ್ಯಾಂಡ್ ಬ್ರೇಕ್ ತೆಗೆದಿದ್ದಕ್ಕೆ ಅವಘಡ. ಬೈಕ್ಗೆ ಕಾರ್ ಡಿಕ್ಕಿ, ಸವಾರ ಸ್ಥಳದಲ್ಲೇ ಸಾವು. ದೇವನಹಳ್ಳಿಯ ಬೆಟ್ಟಕೋಟೆ ಬಳಿ ಘಟನೆ. 35 ವರ್ಷದ ವೆಂಕಟೇಗೌಡ ಸಾವು.